Good morning students, welcome to the class. In this class I discuss about matrix multiplication. So this is very important concept actually. 5 mark ಗೆ ಇಂಪಾರ್ಟೆಂಟ್ ಒಂದು ಕ್ವೆಶ್ಚನ್ ಕೇಳ್ತಾರೆ. ಇದರಲ್ಲಿ ಇದ್ರ ಬೇಸ್ ಆಗೇ ಇರುತ್ತೆ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಕಾನ್ಸೆಪ್ಟ್ ಬೇಸಿಸ್ ಮೇಲೆ. ಮತ್ತು ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ತುಂಬ ಒಳ್ಳೆಯ ಒಂದು ಕಾನ್ಸೆಪ್ಟ್, ಈಸಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಸ್ವಲ್ಪ ಅದರಲ್ಲಿ ಟ್ವಿಸ್ಟ್ ಕೂಡ ಇರುತ್ತೆ, ಅದನ್ನು ನೀವು ಕಾನ್ಸಂಟ್ರೇಟ್ ಮಾಡಬೇಕು. ಸೊ ಹಾಗಾಗಿ ಈ ಕಾನ್ಸೆಪ್ಟ್ನ ನೀಟಾಗಿ ಗಮನ ಕೊಟ್ಟು ನೋಡಬೇಕು ಮತ್ತು ಪ್ರಾಬ್ಲಮ್ಸ್ಗಳನ್ನ ನೀಟಾಗಿ ವರ್ಕೌಟ್ ಮಾಡಬೇಕು. ಹೋಮ್ವರ್ಕ್ ಪ್ರಾಬ್ಲಮ್ನ ತಪ್ಪದೆ ಮಾಡಿ ಕರೆಕ್ಷನ್ ಮಾಡಿಸ್ಕೊಬೇಕು, ಗೊತ್ತಾಯ್ತಾ? ಸೊ ವಾಟ್ ಇಸ್ ದಿಸ್ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್? ಸಿ ಹಿಯರ್ ನಾವು ಇಲ್ಲಿ ತನಕ ಆಲ್ಜಿಬ್ರಾ ಆಫ್ ದ ಮ್ಯಾಟ್ರಿಕ್ಸ್ನಲ್ಲಿ ಅಡಿಷನ್ ಸಬ್ಟ್ರಾಕ್ಷನ್ ಡಿಸ್ಕಸ್ ಮಾಡಿದ್ದೀವಿ. ಆ ಎರಡೂ ಟೈಪಲ್ಲಿ we solved so many of the problems. So here in this class I discuss about the matrix multiplication. So see here, when we multiply the two matrices, ಎರಡು matrices ನ ಯಾವಾಗ ಮಲ್ಟಿಪ್ಲೈ ಮಾಡ್ತೀವಿ, ಸುಮ್ಮನೆ ಹೇಗೋ ಮಲ್ಟಿಪ್ಲೈ ಮಾಡ್ಕೊಂಡು ಹೋಗೋದಲ್ಲ. ಇದ್ರದ್ದೇ ಆದಂಥ ಒಂದು ಕಾನ್ಸೆಪ್ಟ್ ಇದೆ, ಅದನ್ನು ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಬೇಕು. ನೋಡ್ಕೊಳ್ಳಿ ನೀಟಾಗೆ. 2 3 4 5 it is a one matrix. So let us take this matrix as A and the another matrix. So let us consider the matrix 2 3 5 1 2 1. So this is another matrix. So what is the order of this matrix A? So observe here, the order of the matrix A is 2 cross 2. Is it? What is the order of the matrix B? That is 2 cross 3, because 2 rows 3 columns. So matrix multiplication agbekandre, so listen carefully, matrix multiplication exists only when the number of columns in the first row and the number of rows in the second matrix are same. Number of columns in the first matrix and number of rows in the second matrix must be same. So ಎರಡು ಸೇಮ್ ಇರಬೇಕು, ಹಾಗಿದ್ರೆ ಮಾತ್ರ ನಾವು ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಮಾಡ್ಲಿಕ್ಕೆ ಆಗೋದು. ಅಬ್ಸರ್ವ್ ಮಾಡಬೇಕು ಕರೆಕ್ಟಾಗಿ. ಫಸ್ಟ್ ಮ್ಯಾಟ್ರಿಕ್ಸ್ ನಲ್ಲಿ ಎಷ್ಟು ಕಾಲಮ್ಸ್ ಇರುತ್ತೆ, ಸೆಕೆಂಡ್ ಮ್ಯಾಟ್ರಿಕ್ಸ್ ನಲ್ಲಿ ಅಷ್ಟು ರೋಸ್ ಇರಬೇಕು. ನೋಡಿ, ಇವಾಗ ಇಲ್ಲಿ 1 2 ಕಾಲಮ್ಸ್ ಇದೆ, ಇಲ್ಲಿ 1 2 ರೋಸ್ ಇದೆ, ಬ್ಯಾಲೆನ್ಸ್ ಆಗಿದೆಲ್ಲ. ಹಾಗಿದ್ರೆ ಮಾತ್ರ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಆಗೋದು, ಇಲ್ಲ ಅಂದ್ರೆ ಆಗಲ್ಲ. ಗೊತ್ತಾಯ್ತಾ? ಎ ಇಂಟು ಬಿ ನಾನು ಫೈಂಡ್ ಔಟ್ ಮಾಡ್ಬೇಕಂದ್ರೆ A into B, the product A into B exists only when the number of columns in A is equal to number of rows in B. ಅರ್ಥ ಆಗ್ತಾ ಇದೆಯಾ ಹೇಳ್ತಿರೋದು? ಹಾಗಿದ್ರೆ ಮಾತ್ರ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಎಕ್ಸಿಸ್ಟೆನ್ಸ್ ಆಗುತ್ತೆ. ಸಪೋಸ್ B is equal to 5 1. So it is another one matrix. So what is the order of this matrix? That is 3 cross 2. So 3 rows 2 columns. So that is the order of the matrix. So see here, the matrix A having 2 columns and matrix B having 3 rows, they are not equal. So that's why the matrix multiplication A, the product AB does not exist. AB product exist ಆಗಲ್ಲ. ಯಾಕೆ? ಇದರಲ್ಲಿ ಎಷ್ಟು ಕಾಲಮ್ಸ್ ಇದೆ ಅಷ್ಟು ರೋಸ್ ಇದರಲ್ಲಿ ಇಲ್ಲ. ಯಾಕೆ ಸರ್ ಹೀಗಾಗುತ್ತೆ? ಅದು ಯಾವ ತರ ಹಾಗಿದ್ರೆ ನಾವು ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಮಾಡ್ತೀವಿ ಅಂತ ನೋಡಿ. ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಹೇಗೆ ಎಕ್ಸಿಸ್ಟೆನ್ಸ್ ಆಗುತ್ತೆ? ಈಗ 2 ಇಂಟು ಎ ಪ್ಲಸ್ ಬಿ ಇದೆ ಅಂದ್ರೆ ವಿ ಮಲ್ಟಿಪ್ಲೈ ದಿಸ್ ಟು ಎ ಅಂಡ್ ಬಿ. ಎ ಮತ್ತೆ ಬಿ ಎರಡಕ್ಕೂ ನಾವು 2 ಇಂದ ಮಲ್ಟಿಪ್ಲೈ ಮಾಡ್ತೀವಿ. 2a ಪ್ಲಸ್ 2b ಅಂತ ಬರೆದ್ಬಿಡ್ತೀವಿ, ಡೈರೆಕ್ಟ್ ಆಗಿ ಬರೀತೀವಿ. ಇದು ನಾರ್ಮಲ್ ಆಗಿ ಎಕ್ಸಿಸ್ಟೆನ್ಸ್ ಆಗುವಂತ ಒಂದು ಮಲ್ಟಿಪ್ಲಿಕೇಶನ್. ಬಟ್ ಇಲ್ಲಿ ಎಕ್ಸಿಸ್ಟ್ ಆಗ್ತಿರೋದು ಯಾವುದು? ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್. ಅರೇಂಜ್ಮೆಂಟ್ಸ್ ನೋಡಿ ಈ ತರ ಇರುತ್ತೆ, ಎಲಿಮೆಂಟ್ಸ್ ಗಳ ಅರೇಂಜ್ಮೆಂಟ್ಸ್ ಇರುತ್ತೆ. ಸೊ ವೆನ್ ವಿ ಮಲ್ಟಿಪ್ಲೈ ದೀಸ್ ಟು ಮ್ಯಾಟ್ರಿಸಸ್, ಸೊ ಅದಕ್ಕೆ ಅದರದೇ ಆದಂತ ಒಂದು ಕರೆಸ್ಪಾಂಡಿಂಗ್ ರೂಲ್ ಮತ್ತೆ ಪ್ರೊಸೀಜರ್ ಇರುತ್ತೆ. ಸೊ ಅದನ್ನ ನಾವು ಯೂಸ್ ಮಾಡಿಕೊಂಡು ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ನ ಫೈಂಡ್ ಔಟ್ ಮಾಡಬೇಕು. ಹಾಗಿದ್ರೆ ಹೇಗೆ ಫೈಂಡ್ ಔಟ್ ಮಾಡ್ತೀವಿ? ಅಬ್ಸರ್ವ್ ಮಾಡಿ. ಎ ಇಂಟು ಬಿ ಇಸ್ ಈಕ್ವಲ್ ಟು, ಎ ಮೀನ್ಸ್ ದಿಸ್ ಮ್ಯಾಟ್ರಿಕ್ಸ್, ದಟ್ ಈಸ್ 2 3 4 5. Matrix B 2 3 5 1 2 1. ಸೊ ಇದು ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಅಂದಾಗ ನೋಡಿ ಹೇಗೆ ಕರೆಸ್ಪಾಂಡಿಂಗ್ ರೋ ಮತ್ತೆ ಕಾಲಮ್ ನ ಮಲ್ಟಿಪ್ಲೈ ಮಾಡ್ಬೇಕಂತ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಬೇಕು. ಈಗ ನಮಗೆ ಗೊತ್ತಾಗಿದೆ
the number of columns in A is equal to number of rows in B. So the product AB exist ಅಂತ AB ಪ್ರಾಡಕ್ಟ್ ಎಕ್ಸಿಸ್ಟ್ ಆಗ್ತಿದೆ ಅಂತ ಗೊತ್ತಾಗಿದೆ. ಸೊ ಈಗ ಮಲ್ಟಿಪ್ಲೈ ಹೇಗೆ ಮಾಡೋದು ಅಂತ ಡಿಸ್ಕಸ್ ಮಾಡ್ತಾ ಇದೀವಿ. ನೋಡಿ, ಫಸ್ಟ್ ರೋ ಫಸ್ಟ್ ಕಾಲಮ್ ಅಂತ ಕರಿತೀವಿ. ಇದನ್ನ ಕರೆಕ್ಟ್ ಅರ್ಥ ಮಾಡ್ಕೊಳ್ಬೇಕು. ಫಸ್ಟ್ ರೋ ಫಸ್ಟ್ ಕಾಲಮ್ ಅಂತ ಹೇಳಿ ಕರಿತೀವಿ. ಹೇಗೆ ಬರುತ್ತೆ ಅನ್ನೋದನ್ನ ಒಂಚೂರು ನೀವು ಗಮನ ಕೊಡ್ಬೇಕೀಗ. ನೋಡಿ, ಫಸ್ಟ್ ರೋ ಫಸ್ಟ್ ಕಾಲಮ್, ಈ ಫಸ್ಟ್ ರೋ ಫಸ್ಟ್ ಕಾಲಮ್ ನ ತಗೊಂಡ್ರೆ ಅದು ಫಸ್ಟ್ ಎಲಿಮೆಂಟ್ ಅಂತ. ಫಸ್ಟ್ ರೋ ಸೆಕೆಂಡ್ ಕಾಲಮ್ ಏನ್ ಬರುತ್ತೆ ಅದು ಸೆಕೆಂಡ್ ಎಲಿಮೆಂಟ್. ಫಸ್ಟ್ ರೋ ಥರ್ಡ್ ಕಾಲಮ್ ಏನ್ ಬರುತ್ತೆ ಅವಾಗ ಥರ್ಡ್ ಎಲಿಮೆಂಟ್ ಅಂತ. ಥರ್ಡ್ ಎಲಿಮೆಂಟ್ ಅಂದ್ರೆ ಅದಷ್ಟು ಕೂಡ ಫಸ್ಟ್ ರೋ ಯಾವ್ದ್ರಿಂದ ಸ್ಟಾರ್ಟ್ ಮಾಡ್ಕೊಂತ ಇರೋದು, ರೋ ಇಂದ ಸ್ಟಾರ್ಟ್ ಮಾಡ್ತಿರೋದು ಅಲ್ವಾ. ಫಸ್ಟ್ ರೋ ಫಸ್ಟ್ ಕಾಲಮ್, ಫಸ್ಟ್ ರೋ. ಈ ಫಸ್ಟ್ ರೋ ಇಂದ ಯಾವ್ಯಾವ್ದನ್ನ ನಾವು ಮಲ್ಟಿಪ್ಲೈ ಮಾಡ್ಕೊಂತೀವೋ ಅದೆಲ್ಲ ಫಸ್ಟ್ ರೋ ಅಲ್ಲೇ ಬರುತ್ತೆ. ನೆಕ್ಸ್ಟ್ ಏನ್ ಮಾಡಿದೀವಿ ನೋಡಿ, ಫಸ್ಟ್ ರೋ ಫಸ್ಟ್ ಕಾಲಮ್, ಫಸ್ಟ್ ರೋ ಸೆಕೆಂಡ್ ಕಾಲಮ್, ಫಸ್ಟ್ ರೋ ಥರ್ಡ್ ಕಾಲಮ್ ತರ ತಗೋತೀವಿ. ಅದು ಹೇಗೆ ಸರ್ ನೆಕ್ಸ್ಟ್ ಹೇಳ್ತೀನಿ. ಸೆಕೆಂಡ್ ರೋ ನೆಕ್ಸ್ಟ್ ಫಸ್ಟ್ ರೋ ಇಂದ ಆದ್ಮೇಲೆ ಫಸ್ಟ್ ರೋ ಇಂದ ಮೂರನ್ನು ನಾವು ಮಲ್ಟಿಪ್ಲೈ ಮಾಡಿದ್ದಾದ್ಮೇಲೆ ಸೆಕೆಂಡ್ ರೋ ಇಂದ ತಗೋತೀವಿ. ಸೆಕೆಂಡ್ ರೋ ಫಸ್ಟ್ ಕಾಲಮ್, ಸೆಕೆಂಡ್ ರೋ ಸೆಕೆಂಡ್ ಕಾಲಮ್, ಸೆಕೆಂಡ್ ರೋ ಥರ್ಡ್ ಕಾಲಮ್, ಅದು ಪೂರ್ತಿ ಸೆಕೆಂಡ್ ರೋ ನಲ್ಲಿ ಬರುತ್ತೆ. ಅಬ್ಸರ್ವ್ ಮಾಡಬೇಕು ಕರೆಕ್ಟ್ ಆಗಿ. ಫಸ್ಟ್ ರೋ ಫಸ್ಟ್ ಕಾಲಮ್ ಅಂದ್ರೆ ಹೇಗೆ ಮಲ್ಟಿಪ್ಲೈ ಮಾಡ್ತೀವಿ ಅಬ್ಸರ್ವ್ ಮಾಡಿ. 2 into 2 ಅದು ಫಸ್ಟ್ ರೋ ಫಸ್ಟ್ ಕಾಲಮ್ ಅಂದಾಗ ನೋಡಿ, ಇದು ಹೀಗೋಗಿ ಹೀಗೆ ಜಂಪ್ ಮಾಡ್ದಂಗೆ, ಜಂಪ್ ಮಾಡಿದಾಗ ಏನಾಗುತ್ತೆ, 2 ಪಕ್ಕ ಬರುತ್ತೆ, 3 1 ಪಕ್ಕ ಹೋಗುತ್ತೆ. ನೋಡಿ, 2 ಪಕ್ಕ ಹೋಗುತ್ತೆ, 3 1 ಪಕ್ಕ ಹೋಗುತ್ತೆ. ಅದನ್ನ ಕರೆಸ್ಪಾಂಡಿಂಗ್ ಮಲ್ಟಿಪ್ಲೈ ಮಾಡ್ಕೊಂಡು ಹಾಗೆ 2 into 2 2 into 2 ಪ್ಲಸ್ 3 into 1. ನೋಡಿ, ಇದು ಮ್ಯಾಟ್ರಿಕ್ಸ್ ನ ಫಸ್ಟ್ ಎಲಿಮೆಂಟ್. ಇದು ಫಸ್ಟ್ ರೋ ಫಸ್ಟ್ ಕಾಲಮ್ ಎಲಿಮೆಂಟ್ ಅಂತ ಹೇಳಿ ಕರಿತೀವಿ ಅಲ್ವಾ. ಈ ಪ್ಲೇಸ್ ಅಲ್ಲಿ ಬರುತ್ತಲ್ಲ ನೋಡಿ, ಇದು 2 ಅನ್ನೋದು ಫಸ್ಟ್ ರೋ ಫಸ್ಟ್ ಕಾಲಮ್ ಎಲಿಮೆಂಟ್, 3 ಅನ್ನೋದು ಸೆಕೆಂಡ್ ರೋ ಫಸ್ಟ್ ರೋ ಸೆಕೆಂಡ್ ಕಾಲಮ್ ಎಲಿಮೆಂಟ್, 4 ಇಸ್ ದ ಸೆಕೆಂಡ್ ರೋ ಫಸ್ಟ್ ಕಾಲಮ್ ಎಲಿಮೆಂಟ್, 5 ಇಸ್ ದ ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ ಎಲಿಮೆಂಟ್ ಅಂತ ಹೇಳಿ ಕರಿತೀವಿ. ಯಾವ್ದು ಮ್ಯಾಟ್ರಿಕ್ಸ್ ಏನ ಎಲಿಮೆಂಟ್ಸ್ ಗಳನ್ನ ಹೇಳಿದೆ. ಇವಾಗ ಎ ಬಿ ಮ್ಯಾಟ್ರಿಕ್ಸ್ ಎ ಇಂಟು ಬಿ ಪ್ರಾಡಕ್ಟ್ ಎಲಿಮೆಂಟ್ಸ್ ನಲ್ಲಿ ಫಸ್ಟ್ ರೋ ಫಸ್ಟ್ ಕಾಲಮ್ ಎಲಿಮೆಂಟ್ ಇದಿಷ್ಟು ಸಿಂಪ್ಲಿಫೈ ಮಾಡಿದಾಗ ಒಂದೇ ಒಂದು ಸಿಂಗಲ್ ನಂಬರ್ ಬರುತ್ತಲ್ವಾ, ಅದು ಫಸ್ಟ್ ರೋ ಫಸ್ಟ್ ಕಾಲಮ್ ಎಲಿಮೆಂಟ್ ಅಂತ. ಅರ್ಥ ಆಗ್ತಾ ಇದೆಯಾ. ನೆಕ್ಸ್ಟ್ ಫಸ್ಟ್ ರೋ ಸೆಕೆಂಡ್ ಕಾಲಮ್, ನೋಡಿ ಅಲ್ಲೇ ಪ್ರೊನೌನ್ಸ್ ಅಲ್ಲೇ ಬರುತ್ತೆ. ಫಸ್ಟ್ ರೋ ಸೆಕೆಂಡ್ ಕಾಲಮ್ ಎಲಿಮೆಂಟ್ ನ ನಾವು ಬರಿತಾ ಇದೀವಿ. ಫಸ್ಟ್ ರೋ ಫಸ್ಟ್ ಕಾಲಮ್ ಎಲಿಮೆಂಟ್ ನ ಬರೆದ್ವಿ, ಫಸ್ಟ್ ರೋ ಸೆಕೆಂಡ್ ಕಾಲಮ್ ಎಲಿಮೆಂಟ್ ನ ಬರಿತೀವಿ. ಹೇಗೆ, 2 into 3. ನೋಡಿ, ಅದಕ್ಕೆ ಬಂದ್ರೆ 3 ಪಕ್ಕ 2 ಬರುತ್ತೆ, 2 ಪಕ್ಕ 3 ಬರುತ್ತೆ. ಹಾಗಾಗಿ 2 into 3. ನೋಡಿ, ಈ ತರ ತಗೊಳ್ಳಿ, 2 into 3 ಇಮಿಡಿಯೇಟ್ ಪ್ಲಸ್ ಹಾಕ್ಬಿಡಿ. ಅದಾದ್ಮೇಲೆ 3 into 2. ನೆಕ್ಸ್ಟ್ ಫಸ್ಟ್ ರೋ ಥರ್ಡ್ ಕಾಲಮ್ 2 into 5 ಆಸ್ ಇಟ್ ಈಸ್ ಅದೇ ತರ ನೋಡಿ, 2 into 5 ಇಮಿಡಿಯೇಟ್ ಪ್ಲಸ್ ಬರೀಬೇಕು, 3 into 1. ಅರ್ಥ ಆಯ್ತಾ ನಾನು ಹೇಳಿದ್ದು. ಸೊ ಫಸ್ಟ್ ರೋ ನೋಡಿ, ಇದು ಫಸ್ಟ್ ರೋ ಫಸ್ಟ್ ಕಾಲಮ್ ಎಲಿಮೆಂಟ್, ಫಸ್ಟ್ ರೋ ಸೆಕೆಂಡ್ ಕಾಲಮ್ ಎಲಿಮೆಂಟ್, ಫಸ್ಟ್ ರೋ ಥರ್ಡ್ ಕಾಲಮ್ ಎಲಿಮೆಂಟ್. ಇಲ್ಲಿ ಹೇಗೆ ಮಲ್ಟಿಪ್ಲೈ ಮಾಡ್ಕೊಂಡು ಹೋದ್ವಿ ಹಾಗಾಗಿ ಬರ್ದಿರ್ತೀವಿ. ಅರ್ಥ ಆಯ್ತಾ ನಾನು ಹೇಳಿದ್ದು. ಸೊ ಇದೇ ತರನೇ ಸೆಕೆಂಡ್ ರೋ ಫಸ್ಟ್ ಕಾಲಮ್ ಎಲಿಮೆಂಟ್. ನೀವು ಇಲ್ಲಿ ಆರೋ ಮಾರ್ಕ್ ಎಲ್ಲ ಹಾಕೋದ್ ಬೇಡ, ಜಸ್ಟ್ ನಿಮ್ಮ ಒಂದು ಐಡಿಯಾಸ್ ನಿಮಗೆ ಗೊತ್ತಾಗ್ಲಿ ಅನ್ನೋದಕ್ಕೋಸ್ಕರ ನಾನು ಹಾಕ್ತಿದ್ದೀನಿ ಅಷ್ಟೇ, ಹೇಗೆ ಹೋಗುತ್ತೆ ಅಂತ. ಗೊತ್ತಾಯ್ತಾ, ನೀವೇ ಹಾಕೋದೇನು ಬೇಡ. ಸೊ ಇಲ್ಲಿ ಸೆಕೆಂಡ್ ರೋ ಫಸ್ಟ್ ಕಾಲಮ್, ಸೆಕೆಂಡ್ ರೋ ಸೆಕೆಂಡ್ ಫಸ್ಟ್ ಕಾಲಮ್ ಅಂದ್ರೆ 4 into 2. ನೋಡಿ, ಅದರ ಕರೆಸ್ಪಾಂಡಿಂಗ್ ಎಲಿಮೆಂಟ್ ಇದು ಹೋಗಿ ಹೀಗೆ ಪಕ್ಕದಲ್ಲಿ ಬರುತ್ತೆ ಅಂದ್ರೆ 2 into 4 5 into 1 ಆ ತರ. ಅರ್ಥ ಆಗ್ತಾ ಇದೆಯಾ. ಸೊ ಇಲ್ಲಿ ಮಲ್ಟಿಪ್ಲೈ ಮಾಡ್ಕೊಂಡ್ರೆ 4 into 2 ಪ್ಲಸ್ 5 into 1. ನೆಕ್ಸ್ಟ್ 4 into 3 ಪ್ಲಸ್ 5 into 2. ನೆಕ್ಸ್ಟ್ 4 into 5 ಪ್ಲಸ್ 5 into 1. Now simplify these. 2 into 2 is 4 plus 3 into 1 is 3. 2 into 3 is 6 plus 3 into 2 is 6. 2 into 5 is 10 plus 3 into 1 is 3. So next 8 okay.
So this becomes 4 plus 3 is 7, 12, 13, 13, 22 and 25. So this is the product AB. So ಇದ್ರದ್ದು ರಿಸಲ್ಟೆಂಟ್ ಏನು ಬಂದಿದೆ ಅದನ್ನು ಅಬ್ಸರ್ವ್ ಮಾಡಿ. ಎಷ್ಟು ರೋಸ್ ಇದೆ ನೋಡಿ, 3 ರೋಸ್ ಇದೆ. ಕಾಲಮ್ಸ್ ಎಷ್ಟು, ಸಾರಿ 2 ರೋಸ್ ಇದೆ. 2 ರೋಸ್ ಇದೆ. ಕಾಲಮ್ಸ್ ಎಷ್ಟಿದೆ ನೋಡಿ, 1 2 3 3 ಕಾಲಮ್ಸ್ ಇದೆ. 2 ರೋಸ್ 3 ಕಾಲಮ್ಸ್. ಅಬ್ಸರ್ವ್ ಮಾಡಬೇಕು ನಾನು ಹೇಳುವಂಥದ್ದನ್ನ. ಏನಂದ್ರೆ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಆಗ್ಬೇಕಂದ್ರೆ ದ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಎಕ್ಸಿಸ್ಟ್ ಓನ್ಲಿ ವೆನ್ the number of columns in the first matrix is equal to number of rows in the second matrix and resultant matrix ನೋಡಿ ಅಬ್ಸರ್ವ್ ಮಾಡಿ. resultant matrix ನ ಆರ್ಡರು ಮ್ಯಾಟ್ರಿಕ್ಸ್ ಎ ನ ರೋ ಕ್ರಾಸ್ ಮ್ಯಾಟ್ರಿಕ್ಸ್ ಬಿ ನ ಕಾಲಮ್. ರಿಸಲ್ಟೆಂಟ್ ಮ್ಯಾಟ್ರಿಕ್ಸ್ ನ ಆರ್ಡರ್ ಏನಾಗಿರುತ್ತೆ ಅಂದ್ರೆ ಮ್ಯಾಟ್ರಿಕ್ಸ್ ಎ ನಲ್ಲಿ ಎಷ್ಟು ರೋಸ್ ಇರುತ್ತೆ ಅದು ಕ್ರಾಸ್ ಮ್ಯಾಟ್ರಿಕ್ಸ್ ಬಿ ನಲ್ಲಿ ಎಷ್ಟು ಕಾಲಮ್ಸ್ ಇರುತ್ತೆ ಅದು ಬಂದಿರುತ್ತೆ. ಸೊ ದಟ್ ಈಸ್ ದ ಆರ್ಡರ್ ಆಫ್ ದ ರಿಸಲ್ಟೆಂಟ್ ಮ್ಯಾಟ್ರಿಕ್ಸ್. ನಾನು ಹೇಳಿದ ಅರ್ಥ ಆಯ್ತಾ? ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ನ ಈ ತರ ಸಾಲ್ವ್ ಮಾಡ್ತೀವಿ. ಈ ಒಂದು ಫಾರ್ಮೆಟ್ ಅಲ್ಲಿ ನಾವು ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ನ ಮಾಡ್ತಾ ಹೋಗ್ತೀವಿ. ಸೊ ಇದು ಕಾನ್ಸೆಪ್ಟ್ ನ ನೀವು ಅರ್ಥ ಮಾಡ್ಕೊಳ್ಳೋದಿದೆಯಲ್ಲ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಇದು ಬೈ ಪ್ರಾಕ್ಟೀಸ್ ನಿಮ್ಗೆ ಪ್ರಾಕ್ಟೀಸ್ ಮಾಡ್ತಾ ನಿಮಗೆ ಚೆನ್ನಾಗಿ ಬರುತ್ತೆ. ಪ್ರಾಕ್ಟೀಸೇ ಮಾಡಲಿಲ್ಲ ಅಂದ್ರೆ ಏನು ಗೊತ್ತಾಗಲ್ಲ. ಸೊ ಇನ್ ಡೀಟೇಲ್ ಆಗಿ ನೀಟಾಗಿ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡಬೇಕು. ಅರ್ಥ ಆಯ್ತಾ ಹೇಳಿದ್ದು? ಸೊ ಅದನ್ನ ನಾನು ಇಲ್ಲಿ ಬರ್ದಿರೋದು, ಲೆಟ್ ಎ ಬಿ ಎ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ m cross n and b be a matrix of order n cross p. Observe here. So the number of columns in the matrix A is equal to number of rows in the matrix B. So and then the product AB of the matrices. The product AB of the matrices A and B. A and B is a matrix of order m cross p. M means the number of rows of the matrix A. P is the number of columns of the matrix B. So that is the order of the resultant matrix. I think you are all understand about this matrix multiplication. ನಿಮ್ಗೆಲ್ಲರಿಗೂ ಇದು ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಎ ಬಿ ಮ್ಯಾಟ್ರಿಕ್ಸ್ ಹೇಗೆ ಎಕ್ಸಿಸ್ಟ್ ಆಗಿರುತ್ತೆ ಪ್ರಾಡಕ್ಟ್ ಅಂತ ಹೇಳಿ ನಾನು ಇಷ್ಟೊತ್ತು ಎಕ್ಸ್ಪ್ಲೈನ್ ಮಾಡಿದೆ. ಇದರಲ್ಲಿ ಒಂದಷ್ಟು ಪ್ರಾಬ್ಲಮ್ಸ್ ಗಳಿದೆ, ಅದನ್ನು ಡಿಸ್ಕಸ್ ಮಾಡೋಣ. ಆಗ ನಿಮಗೆ ಇನ್ನೂ ಒಂಚೂರು ಕ್ಲಾರಿಟಿ ಸಿಗುತ್ತೆ. ಓಕೆ, ಸಿ ದ ಪ್ರಾಬ್ಲಮ್ಸ್. ದ ಫಸ್ಟ್ ಪ್ರಾಬ್ಲಮ್ ಈಗಾಗಲೇ ನಾನು ಡಿಸ್ಕಸ್ ಮಾಡಿದ್ದೀನಿ, ಅದೇ ಫಸ್ಟ್ ಪ್ರಾಬ್ಲಮ್ ಅದು. ಸೊ ಅದು ಆಸ್ ಇಟ್ ಈಸ್ ಅದೇ ಥರನೇ ಸಾಲ್ವ್ ಮಾಡ್ಕೊಳ್ಬೇಕು. ಈಗ ಆಲ್ರೆಡಿ ಬರೆದಿದ್ದೀನಿ. ನೆಕ್ಸ್ಟ್ ಸೆಕೆಂಡ್ ಪ್ರಾಬ್ಲಮ್ನ ಡಿಸ್ಕಸ್ ಮಾಡ್ತೀನಿ. So observe here. Solution. Here we have to find AB. AB na find out ಮಾಡಬೇಕಂದ್ರೆ ನಾವು ಫಸ್ಟ್ ಏನು ಮಾಡಬೇಕು, ಮ್ಯಾಟ್ರಿಕ್ಸ್ ಎ ನ ರೋ ಮತ್ತೆ ಕಾಲಮ್ ಎಷ್ಟಿದೆ ಅಂತ ಅಬ್ಸರ್ವ್ ಮಾಡಬೇಕು. ಅಂದ್ರೆ ಆರ್ಡರ್ ಆಫ್ ದ ಮ್ಯಾಟ್ರಿಕ್ಸ್ ನೋಡಬೇಕು. ಸೊ 3 cross 2 ನ ಆರ್ಡರ್ ಆಫ್ ದ ಮ್ಯಾಟ್ರಿಕ್ಸ್. ವಾಟ್ ಇಸ್ ದ ಆರ್ಡರ್ ಆಫ್ ದ ಮ್ಯಾಟ್ರಿಕ್ಸ್ ಬಿ? ದಟ್ ಈಸ್ 2 cross 2. Balance either the number of columns of matrix A. The number of columns of the matrix A is equal to number of rows of the matrix B. So then the product exists. Product exist ಆಗುತ್ತೆ. ಅದು ಫಸ್ಟ್ ನೀವು ಕ್ಲಿಯರ್ ಮಾಡ್ಕೊಳ್ಬೇಕು. ಅದಾದ್ಮೇಲೆ ನೆಕ್ಸ್ಟ್ ಸ್ಟೆಪ್. Now consider the product AB. So AB means A ಅಂದ್ರೆ 2, 3, -5, 6, 7, -8. And the matrix B is 3, -2, 5, 1. Now take the product. So see here, first row first column. ನಾನು ಹೇಳಿದಲ್ಲ first row first column ಅಂದ್ರೆ 2 into 3. ಇದು ನಿಮಗೆ ಗೊತ್ತಾದ್ರೆ ಡೈರೆಕ್ಟ್ ಆಗಿ ಬರೀಬಹುದು. ಪ್ರಾಕ್ಟೀಸ್ ಆಗೋದಂಗ ನೀವು ಒಂದು ಸ್ವಲ್ಪ ಇನ್ ಡೀಟೇಲ್ ಆಗಿ ಬರೆದು ಆಮೇಲೆ ಡೈರೆಕ್ಟ್ ಆಗಿ ಬರೀರಿ. ಮೀನ್ಸ್ ಹೇಗೆ ಅಂದ್ರೆ 2 into 3 means 2 3s are 6. We know the product of two numbers 2 3s are 6 ಅನ್ನೋದು ನಮಗೆ ಚೆನ್ನಾಗಿ ಗೊತ್ತು. ಸೊ ಡೈರೆಕ್ಟ್ ಆಗಿ ಬರೀಬಹುದು. ನಿಮಗೆ ಗೊತ್ತಾಗ್ಲಿ ಅನ್ನೋದಕ್ಕೋಸ್ಕರ ಬರೀತಾ ಇದ್ದೀನಿ ಅಷ್ಟೇ. 2 into 3 plus 3 into 5. That is first row first column. Next first row second column, that is 2 into -2. ನೋಡಿ -2 ಬರ್ತಿರೋದಕ್ಕೋಸ್ಕರ ಅದನ್ನು ವಿತ್ ಇನ್ ದ ಬ್ರಾಕೆಟ್ ಬರೀತಾ ಇದ್ದೀನಿ. ಗೊತ್ತಾಗ್ತಾ ಇದೆಯಾ? ನೆಕ್ಸ್ಟ್ ಪ್ಲಸ್ 3 into 1. Next second row first column, that is -5 into 3 plus 6 into 5. Second row
second column, that is minus 5 into minus 2 plus 6 into 1. Next, third row first column, that is 7 into 3 plus minus 8 into 5. Next, 7 into minus 2 plus minus 8 into 1. ಸೊ ಇಲ್ಲಿ ಪ್ರಾಡಕ್ಟ್ ಆಗಿದೆ ನೋಡಿ, ಅಬ್ಸರ್ವ್ ಮಾಡಿ ಏನು ಅಬ್ಸರ್ವೇಷನ್ ಅಂತ. ಈ ತರ ಎಲಿಮೆಂಟ್ಸ್ಗಳನ್ನ ಬರೆದಿದ್ದಾದ್ಮೇಲೆ ನಿಮ್ಗೆಲ್ಲ ಸೇಮ್ ಇರಬೇಕು ನೋಡಿ. 3 3 3 5 5 5 -2 -2 -2 1 1 1 ಹಾಗಿದ್ರೆ ನೀವು ಕರೆಕ್ಟಾಗಿ ಬರೆದಿದ್ದೀರಾ. ನೆಕ್ಸ್ಟ್ ನೋಡಿ 2 3 2 3 -5 6 -5 6 7 -8 7 -8 ಆಯಾ ಎಲಿಮೆಂಟ್ಸ್ಗಳು 2 3 2 3 ಫಸ್ಟ್ ಎಲಿಮೆಂಟ್ಸ್ -5 6 -5 6 ಇದರಲ್ಲೂ ಕೂಡ ಫಸ್ಟ್ ಎಲಿಮೆಂಟ್ ಅದೇ ಇರಬೇಕು. ಹಾಗಿದ್ರೆ ನೀವು ಕರೆಕ್ಟಾಗಿ ಬರೆದಿದ್ದೀರಾ. ನಾವು ಸಿಂಪ್ಲಿಫೈ ದಿಸ್ ಬಿಕಮ್ಸ್ 2 3s are 6 plus 3 into 5 15 minus 4 plus 3 minus 15. ಇಲ್ಲಿ ನೋಡಿ ಮೈನಸ್ ಇಂಟು ಮೈನಸ್ ಏನಾಯ್ತಾ ಪ್ಲಸ್ ಆಯ್ತು. ಇದನ್ನೆಲ್ಲ ಅಬ್ಸರ್ವ್ ಮಾಡಬೇಕು. ನೆಕ್ಸ್ಟ್ 5 2s are 10 plus 6. So here minus into plus is minus, 8 into 5 is 40. Minus plus into minus is minus, 7 2s are 14. Minus into plus is minus, 8 into 1 is 8. Now simplify this. 6 plus 15 is 21. Minus 1, 15, 16, 21 minus 40, 19. That is minus 19, minus 22. So this is the product A. ನೋಡಿ A into B ಮ್ಯಾಟ್ರಿಕ್ಸ್ ನಾವು ಮಲ್ಟಿಪ್ಲೈ ಮಾಡಿದ್ರೆ ಹೇಗೆ ಮಲ್ಟಿಪ್ಲೈ ಮಾಡ್ತೀವಿ. ಸೊ ರಿಸಲ್ಟೆಂಟ್ ಮ್ಯಾಟ್ರಿಕ್ಸ್ ನಿಮಗೆ ಆರ್ಡರ್ ಏನಾಗಿದೆ 3 x 2 ಇದೆ. ಈಗ ಮ್ಯಾಟ್ರಿಕ್ಸ್ ಎದು ಆರ್ಡರ್ 3 x 2 ಇತ್ತು, ಮ್ಯಾಟ್ರಿಕ್ಸ್ ಬಿದು 3 x 2. ನೋಡಿ ಇದು 3 x 2 2 x 2 ಹೌದಾ. ಇದು ಪ್ರಾಡಕ್ಟ್ ಎಕ್ಸಿಸ್ಟೆನ್ಸ್ ಆಗಬೇಕಾದ್ರೆ ನಂಬರ್ ಆಫ್ ಕಾಲಮ್ಸ್ ಇನ್ ಆಫ್ ದ ಮ್ಯಾಟ್ರಿಕ್ಸ್ ಎ ಈಸ್ ಈಕ್ವಲ್ ಟು ನಂಬರ್ ಆಫ್ ರೋಸ್ ಆಫ್ ದ ಮ್ಯಾಟ್ರಿಕ್ಸ್ ಬಿ. ರಿಸಲ್ಟೆಂಟ್ ಈಸ್ ನಂಬರ್ ಆಫ್ ರೋಸ್ ಆಫ್ ದ ಮ್ಯಾಟ್ರಿಕ್ಸ್ ಎ ಕ್ರಾಸ್ ನಂಬರ್ ಆಫ್ ಕಾಲಮ್ಸ್ ಆಫ್ ದ ಮ್ಯಾಟ್ರಿಕ್ಸ್ ಬಿ. ಸೊ ದಟ್ ಇಸ್ ದ ಆರ್ಡರ್ ಆಫ್ ದ ರಿಸಲ್ಟೆಂಟ್ ಮ್ಯಾಟ್ರಿಕ್ಸ್. ಪ್ರಾಡಕ್ಟ್ ಏನಿರುತ್ತೆ ಅದರದ್ದು ಆರ್ಡರ್ ಅದು. ಸೊ ಅದು ನಮಗೆ ಬಂದಿದೆ. ಅರ್ಥ ಆಯ್ತಾ ನಾನು ಹೇಳಿದ್ದು? ಈ ತರ ನಾವು ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಈ ಥರ್ಡ್ ಮತ್ತೆ ಫೋರ್ತ್ ಪ್ರಾಬ್ಲಮ್ ಎರಡನ್ನ ನೀವು ಸಾಲ್ವ್ ಮಾಡ್ಕೊಳ್ಳಿ, ಒಂದು ಐಡಿಯಾ ಬರುತ್ತೆ. ಆ ಎರಡು ಪ್ರಾಬ್ಲಮ್ ನ ಸಾಲ್ವ್ ಮಾಡಿದ್ರೆ ನಿಮ್ಗೆ ಒಂದು ಐಡಿಯಾ ಬರುತ್ತೆ. ಅದಾದ್ಮೇಲೆ ಇದ್ರ ಮೇಲೆ ಇರುವಂತ ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ಗಳನ್ನ ನಾನು ನೆಕ್ಸ್ಟ್ ಕ್ಲಾಸ್ ನಲ್ಲಿ ಡಿಸ್ಕಸ್ ಮಾಡ್ತೀನಿ. ಐ ಥಿಂಕ್ ನಾನು ನಿಮಗೆ ಏನು ಹೇಳಿದೆ ಇಷ್ಟು ಕ್ಲಾಸು ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಏನಾರ ಡೌಟ್ ಬಂದರೆ ನೀವು ಕೇಳಿ ಕ್ಲಾರಿಫೈ ಮಾಡ್ಕೊಳ್ಳಿ. ಬಟ್ ಇದಿಷ್ಟು ನೀವು ಪ್ರಾಕ್ಟೀಸ್ ಮಾಡಬೇಕು. ಮಸ್ಟ್ ಅಂಡ್ ಶುಡ್ ಹೋಮ್ ವರ್ಕ್ನ ಮಾಡಿ ಕಳಿಸ್ಬೇಕು. ಅರ್ಥ ಆಯ್ತಾ? ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಒನ್ ಅಂಡ್ ಆಲ್.